ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಒಂದು ಒಳ್ಳೆ ರೆಸಿಪಿನ ನಿಮ್ಮ ಮುಂದೆ ತೊಗೊಂಬರಾಕತ್ತಿದ್ದೀನಿ. ತಾಟ್ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಾ ಇರ್ಬೋದು ಇದು ಏನು ಮಾಡಿದೆವಪ್ಪ ಅಂತೇಳಿ ನೋಡೋಣ. ಇವತ್ತು ನಾವು ಮಾಡಿದ್ದೀವಿ ವೀಳ್ಯದೆಲೆ ರಸಮ್ ಒಳಗೆ ಭಾಳ ನಮೂನಿ ಅದಾವ. ಅಂಥ ರಸಮ್ ಒಳಗೆ ಈ ಚಳಿಗಾಲಕ್ಕೆ ಬೇಕಾಗುವಂಥ ವೀಳ್ಯದೆಲೆ ರಸಮ್ಮ ಹೆಂಗೆ ಮಾಡೋದು ಅಂತೇಳಿ ನೋಡೋಣ. ಇದು ದೇಹಕ್ಕೆ ಆಮೇಲೆ ಬಾಯಿಗೆ ರುಚಿ ಕೊಡ್ತೈತಿ. ಬಾಯಿ ರುಚಿ ಕೆಟ್ಟಾಗ ಈ ರಸಮ್ಮ ಭಾಳ ಅಂದ್ರೆ ಭಾಳ ಚಲೋ. ಒಂದು ಸಲ ನೀವು ಈ ರಸಮ್ಮ ನಿಮ್ಮ ಮನ್ಯಾಗ ಮಾಡಿಕೊಡ್ರಿ. ಈ ಚಳಿಗಾಲಕ್ಕೆ ಈ ರಸಮ್ಮ ಭಾಳ ಮುಖ್ಯ. ಇಲ್ಲಿ ತನಕ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿರಿ. ಇದಕ್ಕೆ ನಾವು ಒಂದು 7ರಿಂದ 8 ವೀಳ್ಯದೆಲೆ ತೊಗೊಂಡಿದ್ದೀವಿ. ಅದಕ್ಕೆ ಕಾಳು ಮೆಣಸು ತೊಗೊಂಡಿದ್ದೀವಿ, ಕೊತ್ತಂಬರಿ ಕಾಳು ತೊಗೊಂಡಿದ್ದೀವಿ, ಜೀರಿಗೆ ತೊಗೊಂಡಿದ್ದೀವಿ, ಹಂಗೆ ಒಣ ಮೆಣಸಿನ್ಕಾಯಿ ಒಂದು 2-3 ತೊಗೊಂಡಿವಿ, 3 ಇಟ್ಕೊಂಡಿದ್ದೀವಿ. ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಬೇಕು. 1 ಟೊಮೆಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಕೊಬ್ಬರಿ ತುರಿ ಅಂತೂ ಬೇಕು ರಸಮ್ಗೆ. ಅದಕ್ಕೆ ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪನ್ನು ಬೇಕು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಈಗ ನಾವು ವೀಳ್ಯದೆಲೆದ ತೊಟ್ಟು ಐತಲ್ಲ, ತೊಟ್ಟನ್ನು ಹಿಂಗೆ ನಾವು ಕಟ್ ಮಾಡಿ ತೆಗಿಯಾಕತ್ತೀವಿ ನೋಡ್ರಿ. ಹಿಂಗೆ ತೊಟ್ಟು ಅದನ್ನು ನಾವು ಬಳಸಂಗಿಲ್ಲ, ಯಾರೂ ಬಳಸಂಗಿಲ್ಲ. ತೊಟ್ಟನ್ನು ಯಾರೂ ಬಳಸಂಗಿಲ್ಲ. ಅದ್ರ ಸಲುವಾಗಿ ತೊಟ್ಟನ್ನು ಕಟ್ ಮಾಡಿ ತೆಗೆದೀವಿ. ಹಿಂಗೆ ಅಷ್ಟು ಎಲ್ಲೆಲ್ಲ ಮುರಿದ ಹಿಂಗೆ ಇಟ್ಕೊಂಡ್ಬಿಡೋದು ನೋಡ್ರಿ. ಹಿಂಗೆ ಮುರಿದು ಇಟ್ಕೊಂಡೆ ಚಲೋದಂಗೆ ನಾವು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋದು ರೀ. ಗ್ರೈಂಡ್ ಹೆಂಗೆ ಮಾಡೋದಪ್ಪ ಅಂತೇಳಿ ನಿಮಗೆ ಮುಂದೆ ತೋರಿಸ್ತೇನೆ ನಾ. ಹಿಂಗೆ ಕಟ್ ಮಾಡಿ ಇಟ್ಕೊಂಡ್ರೆ ಇದು ಭಾಳ ಚಲೋ ಬರ್ತೈತಿ. ಈಗ ನಾವು ಪ್ಯಾನ್ ಇಟ್ಕೊಂಡೆ ಪ್ಯಾನ್ದೊಳಗೆ 1 ಚಮಚೆ ತುಪ್ಪ ಹಾಕಾಕತ್ತಿದ್ದೀವಿ ರೀ. ತುಪ್ಪ ಕರಿಗಿದ ಕೂಡಲೇ ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದೊಂದು ಪದಾರ್ಥಗಳನ್ನ ಹಾಕಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದೈತಿ. ಈಗ ಜೀರಿಗೆ ಆದ ಕೂಡಲೇ ಕೊತ್ತಂಬರಿ ಕಾಳು ಆದ ಕೂಡಲೇ ಮೆಣಸಿನಕಾಳು ನೀವು ನೋಡಿ ಹಾಕೋರಿ. ಖಾರ ಜಾಸ್ತಿ ಬೇಕಪ್ಪ ಅಂತಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ರಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ರಿ. ಹಿಂಗೆ ಮೆಣಸಿನಕಾಳು ಹಾಕ್ತಂದ್ರೆ ಅದು ಮೆಣಸಿನಕಾಳಿನ ಫ್ಲೇವರ ಆಮೇಲೆ ಈ ವೀಳ್ಯದೆಲೆ ಫ್ಲೇವರ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. 1-2 ಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀವಲ್ಲ ಅವನು ಹಾಕೊಂಬಿಡ್ರಿ. ಭಾಳ ಖಾರ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಮೆಣಸಿನ್ಕಾಳಿಂದ ಭಾಳ ಅಂದ್ರೆ ಖಡಕ್ ಇರ್ತೈತಿ. ಅದ್ರ ಸಲುವಾಗಿ ಭಾಳ ಖಾರ ಹಾಕಬೇಡ್ರಿ. 1 ಟೊಮೆಟೊ ಹೆರಿಚಿಟ್ಕೊಂಡಿದ್ದೀವಲ್ಲ ಆ ಟೊಮೆಟೊನ ಮಿಕ್ಸಿ ಜಾರಿಗೆ ಹಾಕಿ ಈಗ ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ವೀಳ್ಯದೆಲೆದ ಅದನ್ನೆಲ್ಲ ಅದಕ್ಕೆ ಹಾಕಿ ಚಲೋದಂಗೆ ಗ್ರೈಂಡ್ ಮಾಡ್ಕೊಂಡ್ಬಿಡೋದ್ರಿ. ಹಿಂಗೆ ಗ್ರೈಂಡ್ ಮಾಡ್ಕೊತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ಅದು. ಈಗ ಒಂದು ಪ್ಯಾನ್ ಇಟ್ಕೊಂಡೆ ಪ್ಯಾನ್ ಒಳಗೆ ತುಪ್ಪ ಹಾಕಿ ತುಪ್ಪ ಕರಗಿದ ಕೂಡಲೇ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಪಂಕ್ಚರ್ ಮಾಡಿಬಿಡೋದ್ರಿ. ಅಂದ್ರೆ ಒಂದ್ರೊಳಗೆ 2 ಪೀಸ್ ಆಗುವಂಗೆ ಸ್ವಲ್ಪ ಜಜ್ಜಿ ಬೆಳ್ಳುಳ್ಳಿ ಹಾಕ್ಬಿಡೋದ್ರಿ. ಬೆಳ್ಳುಳ್ಳಿದ ಒಗ್ಗರಣೆಗೆ ಭಾಳ ಅಂದ್ರೆ ಭಾಳ ಚಲೋ ರುಚಿ ಬರ್ತೈತಿ ಮತ್ತು ಘಮ ಬರ್ತೈತಿ ರೀ. ಅದ್ರ ಸಲುವಾಗಿ ಬೆಳ್ಳುಳ್ಳಿ ಹಾಕೋದು. ನೀವು ಬೆಳ್ಳುಳ್ಳಿ ಬೇಡಪ್ಪ ಅಂತಂದ್ರೆ ಹಿಂಗೆ ಪೌಡ್ರ್ ನೀವು ಬಳಸ್ಬೋದು. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಗ್ರೈಂಡ್ ಮಾಡಿದ ಪೇಸ್ಟ್ ಹಾಕಾಕತ್ತಿದ್ದು ನೋಡ್ರಿ. ವೀಳ್ಯದೆಲೆದ ಭಾಳ ಅಂದ್ರೆ ಭಾಳ ಫ್ಲೇವರ್ ಮಸ್ತ್ ಬರ್ತೈತಿ. ಈಗ ರಸಮ್ಮ ಈಗ ನೀವು ಥಂಡಿ ದಿವಸಿಗೆ ಇದನ್ನು ಅನ್ನದ ಜೊತೆನೂ ತಿನ್ಬೋದು ಮತ್ತು ಹಂಗೆ ನೀವು ವಾಟಿ ಒಳಗೆ ಕುಡಿಬೋದು. ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ. ಆರಾಮಿಲ್ದಾಗ ಬಾಯಿ ರುಚಿ ಕೆಟ್ಟಾಗ ಈ ರಸಮ್ಮ ಭಾಳ ಅಂದ್ರೆ ಭಾಳ ಒಳ್ಳೇದು. ಈಗ ನಾವು ಅದಕ್ಕೆ 1-2 ಅಡಿಕೆ ಆಗುವಷ್ಟು ಬೆಲ್ಲ ಹಾಕೀವಿ. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೀವಿ. ಹಿಂಗೆ ಹಾಕಿ ಕುದಿಯಾಕ ಒಂದು 5 ನಿಮಿಷ ಇಟ್ಟು ಬಿಡೋದ್ರಿ. ಈಗ ನಾವು ಮಿಕ್ಸಿ ಜಾರನ್ನು ತೊಳೆದ ಅದ್ರೊಳಗೆ ಎಷ್ಟು ನೀರು ಬರ್ತಲ್ಲ ಅಷ್ಟು ನೀರು ಹಾಕೀವಿ. 1 ವಾಟಿ ಮತ್ತು ಎಕ್ಸ್ಟ್ರಾ ನೀರು ಹಾಕಿ ನಿಮಗೆ ದಪ್ಪ ಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕಿರಿ. ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಪ್ಪ ನಮಗೆ ರಸಮ್ಮ ಸ್ವಲ್ಪ ನೀರು ಸ್ವಲ್ಪ ತೆಳ್ಳಗಿರಲ್ಲ ಅಂತಂದ್ರೆ ನೀವು ಸ್ವಲ್ಪ ನೀರು ಜಾಸ್ತಿ ಹಾಕ್ಬೋದು. ಈಗ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಮಾಡಿ ಕುದಿಯಾಕೆ ಇಟ್ಟುಬಿಟ್ಟೀವಿ. ಈಗ ಸಣ್ಣ ಕುದಿ ಬರಾಕತ್ತೈತಿ, ನೀವು ನೋಡ್ತಿರ್ಬೋದು. ಚಳಿಗಾಲದೊಳಗೆ ನಮ್ಮ ದೇಹದ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ನಾವು ಇಂಥ ರಸಮ್ಗಳನ್ನು, ಇಂಥ ಆರೋಗ್ಯವರ್ಧಿನಿ ಹಳೆಯ ಕಾಲದ ಅಡುಗೆಗಳನ್ನು ಮಾಡ್ತಿರಬೇಕು, ರುಚಿ ನೋಡ್ತಿರ್ಬೇಕು. ಈ ರಸಮ್ಮ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದ್ರೆ ಇಷ್ಟು ಚಲೋ ಇರ್ತೈತಲ್ರಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಸಿಂಪಲ್ ಅಂದ್ರೆ ಸಿಂಪಲ್. ಭಲೆ ಮನೆಯೊಳಗೆ ಈ ವೀಳ್ಯದೆಲೆ ಇತ್ತಂದ್ರೆ 10 ನಿಮಿಷದೊಳಗೆ ಈ ರೆಸಿಪಿ ರೆಡಿ ಮಾಡಿಬಿಡ್ಬೋದು ರೀ. ಭಾಳ ಅಂದ್ರೆ ಭಾಳ ಚಲೋ ಆಕೈತಿ, ಅಷ್ಟೇ ರುಚಿಕಟ್ಟಾಗಿ ಆಗ್ತೈತಿ ನೋಡ್ರಿ.
ಕುದಿಕತ್ತೈತೆ ಅದೀಗ. ಹಿಂಗೆ ಕುದಿಯಾಕತ್ತ ಕೂಡಲೇ ಅಡುಗೆ ಮನೆ ಎಲ್ಲ ಪರಿಮಳ ಹರಡೈತಿರದ. ಈ ವೀಳ್ಯದೆಲೆ ರಸಮ್ಮ ಯಾವಾಗ ರುಚಿ ನೋಡೇವು ಅಂತೇಳಿ ಹಿಂಗೆ ಅನ್ಸಕತ್ತೈತಿ. ಈಗ ಇಳಿಸಿಟ್ಟೇವಿ. ಈಗ ನಾವು ಅದನ್ನು ಸರ್ವ್ ಮಾಡ್ಕೊಳಕತ್ತೀವಿ ರೀ ಅನ್ನದ ಜೊತೆ. ನೋಡ್ರಿ ನೀರೆಲ್ಲ ಅದ್ರೊಳಗೆ ಹೋಗಿಬಿಡ್ತೈತೆ. ಅದು ರಸಮ್ ಅಂದ್ರೆ ಹಿಂಗೆ ಇರ್ಬೇಕು ರೀ. ಮಸಾಲೆ ಮ್ಯಾಲೆ ಐತಿ, ಒಳಗಿಂದ ರಸ ಎಲ್ಲ ಅನ್ನದೊಳಗೆ ಹೋಗಿ ಸೇರಿಬಿಡ್ತೈತಿ. ಆ ಕಡೆ ಜುನುಕದೊಡೆ, ಹೆಸರು ಕಾಳು ಉಸುಳಿ, ಒಂದೆರಡು ಉಪ್ಪಿನಕಾಯಿ ಇಷ್ಟು ಇಟ್ಕೊಂಡು ಒಂದು ಪ್ಲೇಟ್ ತಿನ್ನೋರ್ರಿ 4 ಪ್ಲೇಟ್ ತಿನ್ಬೋದು ಈ ರಸಮ್ ಇತ್ತಂದ್ರೆ. ಅಷ್ಟು ಮಸ್ತ್ ಆಕೈತಿ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿನ ಮಾಡಿರಿ, ನಿಮ್ಮ ಮನೆಯವ್ರಿಗೆಲ್ಲ ಬಡಿಸ್ರಿ. ಆಮೇಲೆ ನಮ್ಮೆಲ್ಲ ವಿಡಿಯೋಗಳಿಗೆ ಶೇರ್ ಮಾಡಿರಿ, ನಿಮ್ಮ ಬಂಧು ಮಿತ್ರರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ರಿ. ಯಾಕಂದ್ರೆ ಎಲ್ಲ ವಿಡಿಯೋಗಳನ್ನ ಅವರು ನೋಡಲಿ, ಅವ್ರ ಮನೆಯವ್ರಿಗೂ ಅವ್ರು ಮಾಡಿಕೊಡ್ಲಿ. ಹಿಂಗೆ ತಪ್ಪನಿಲ್ದ ನೋಡ್ರಿ ನಮ್ಮ ರಾಜರುಚಿ. ರಾಜರುಚಿ ಅಂದ್ರೆ ಇಂಥ ಹೊಸ ಹೊಸ ಅಡುಗೆಗಳ ನಿಮ್ಮ ಮುಂದೆ ಬರ್ತಿರ್ತಾವ. ನೀವು ನೋಡೋದ ಮರಿಬೇಡ್ರಿ, ತಪ್ಪನಿಲ್ದ ನೋಡ್ರಿ ನಮ್ಮ ರಾಜರುಚಿ. ಈ ಥಾಟ್ ರೆಡಿ ಆಗೈತಿ. ಈಗ ನಾ ರುಚಿ ನೋಡ್ತೀನಿ, ನೀವು ಇನ್ನೊಂದು ಸಲ ಮತ್ತೊಂದು ಸಲ ಮಗದೊಂದು ಸಲ ಹೇಳ್ತೀನಿ. ಈ ವಿಡಿಯೋದಲ್ಲಿ ರಸಮ್ ಮಾಡೋದನ್ನು ಮರಿಬೇಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.